ಓಂ ನಮಃ ಶಿವಾಯ. ಎಲ್ಲರಿಗೂ ವಂದನೆಗಳು. ಇಂದು ನಾವು ಮಿಥುನ ರಾಶಿಯ ಫಲದ ಬಗ್ಗೆ ಚರ್ಚಿಸೋಣ. ಮಿಥುನ ರಾಶಿಯವರೇ, ಫೆಬ್ರವರಿ 20, 21, 22, 23ರ ವೇಳೆಗೆ ನಿಮಗೆ ಏನಾಗಲಿದೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಬೆರಗಾಗುವಿರಿ. ಆದರೆ ಈ ಮಿಥುನ ರಾಶಿಯಲ್ಲಿ ಜನಿಸಿದವರು ಯಾರೇ ಇದ್ದರೂ ಈ ಕಾಲಘಟ್ಟದಲ್ಲಿ ನಿಮಗೆ ಹೀಗೆ ಸಂಭವಿಸಲಿದೆ. ಈ ಮಾಹಿತಿಯು ಮಿಥುನ ರಾಶಿಯವರಿಗೆ ಬಹಳ ವಿಶಿಷ್ಟವಾಗಿದೆ. ಅದಕ್ಕಾಗಿಯೇ ನಾನು ನಿಮ್ಮ ಸಕಲ ಕಾರ್ಯಗಳನ್ನು ಬದಿಗಿಟ್ಟು ಈ ವಿವರಣೆಯನ್ನು ಪೂರ್ಣವಾಗಿ ಆಲಿಸಲು ಸೂಚಿಸುತ್ತಿದ್ದೇನೆ. ಆದರೆ ಈ ಮುಂಬರುವ 4 ದಿವಸಗಳಲ್ಲಿ ನಿಮ್ಮ ಬದುಕಿನ ದಿಕ್ಕನ್ನೇ ಪಲ್ಲಟಗೊಳಿಸುವ 4 ಮುಖ್ಯ ಘಟನೆಗಳು ಜರುಗಲಿವೆ. ಇದು ಸಣ್ಣ ವಿಷಯವಲ್ಲ. ನಿಮ್ಮ ನಿರಂತರ ಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯುವ ಕಾಲ ಸನ್ನಿಹಿತವಾಗಿದೆ. ನಕ್ಷತ್ರಗಳ ಸ್ಥಾನಗಳು ಪಲ್ಲಟಗೊಳ್ಳುತ್ತಿವೆ. ಇಂದಿನಿಂದ ನೀವು ಯಾವುದನ್ನು ಸಂಕಲ್ಪಿಸುತ್ತೀರೋ ಅದು ಸಂಕಲ್ಪದಂತೆಯೇ ನಡೆಯಲಿದೆ. ಇಡೀ ಪ್ರಪಂಚವೇ ನಿಮಗೆ ಶತ್ರುವಾದರೂ ಚಿಂತೆಯಿಲ್ಲ. ಆದರೆ ಈ ಚಮತ್ಕಾರಿಕ ಬದಲಾವಣೆಗಳು ಯಾವುವು? ಈಗ ನಿಮಗೆ ಒದಗಿ ಬರಲಿರುವ 2 ಬೃಹತ್ ಮಂಗಲ ಸುದ್ದಿಗಳು ಯಾವುವು ಎಂದು ನಮಗೆ ವಿವರಿಸಿ. ಅಲ್ಲದೆ ಈ ವಿವರಣೆ ನೋಡುವ ಮುಂಚೆ ಓಂ ಶ್ರೀ ಹನುಮತೆ ನಮಃ ಎಂದು ಪ್ರತಿಕ್ರಿಯಿಸಿ. ಏಕೆಂದರೆ ನೀವು ಆಂಜನೇಯನ ಬಗ್ಗೆ ಹೀಗೆ ಧ್ಯಾನಿಸಿದಾಗ ನಿಮ್ಮ ಸನಿಹದ ಸಕಲ ನಕಾರಾತ್ಮಕ ಶಕ್ತಿಗಳು ತಕ್ಷಣವೇ ನಿಮ್ಮಿಂದ ದೂರ ಸರಿಯುತ್ತವೆ. ಮಾರುತಿಗೆ ಅಂತಹ ಶಕ್ತಿಯಿದೆ. ಆದರೆ ಈ ಕಾಲಘಟ್ಟವೆಂದರೆ ನಿಮಗೆ ಈ ಮಿಥುನ ರಾಶಿಯವರಿಂದಲೂ ಕರೆ ಬರಲಿದೆ. ಮುಗಿಯುವ 48 ಗಂಟೆಗಳ ಅವಧಿಯಲ್ಲಿ 2 ಬೃಹತ್ ಶುಭ ಸಮಾಚಾರಗಳು ಸಹ ನಿಮ್ಮ ಮನೆಯ ಹೊಸ್ತಿಲಿಗೆ ಬರಲಿವೆ. ಸೃಜನಶೀಲತೆಯಲ್ಲಿಯೂ ಸಹ ನಿಮಗೆ ಅಂತಹ ಸುಯೋಗ ಬರುತ್ತದೆ ಎಂದು ನೀವು ಕಲ್ಪಿಸಿಕೊಂಡಿರಲಿಲ್ಲ. ಈ ವಾರ್ತೆಯನ್ನು ಕೇಳಿದಾಗ ನೀವು ಪಡುವ ಆನಂದವು ನಿಮ್ಮ ಕಣ್ಣಲ್ಲಿ ಹರ್ಷದ ನೀರು ತರಿಸದೇ ಇರದು. ಈ ಕಲಿಯುಗದಲ್ಲಿ ನೀವು ಪಡೆಯುವ ದೊಡ್ಡ ಸುಯೋಗ ಇದಾಗಿದೆ. ಇಲ್ಲಿಯವರೆಗೆ ನೀವು ಹಲವಾರು ತಿರಸ್ಕಾರಗಳನ್ನು ಅನುಭವಿಸಿರಬಹುದು. ನೀವು ಅನೇಕ ಹಣಕಾಸಿನ ಸಂಕಷ್ಟಗಳನ್ನು ಎದುರಿಸಿರಬಹುದು. ಆದರೆ ಈಗ ಆ ಸಕಲ ಸನ್ನಿವೇಶಗಳು ಸಂಪೂರ್ಣವಾಗಿ ಬದಲಾಗಿವೆ. ಕಾಲವು ನಿಮ್ಮ ಪರವಾಗಿ ಚಲಿಸುತ್ತಿದೆ. ನೀವು ಹಸ್ತಕ್ಷೇಪ ಮಾಡುವ ಯಾವುದೇ ಕಾರ್ಯದಲ್ಲಿ ವಿಜಯವು ನಿಮ್ಮದಾಗಿದೆ. ಆದಾಗ್ಯೂ ಈ ಸುಯೋಗವನ್ನು ನೀವು ವಂಚಿತರಾಗಲು ಇಚ್ಛಿಸದಿದ್ದರೆ ಮುಂದಿನ 4 ದಿನಗಳಲ್ಲಿ, ಅಂದರೆ ಫೆಬ್ರವರಿ 20, 21, 22, 23ರಂದು ನೀವು ಏನು ಮಾಡಬೇಕು ಮತ್ತು ನೀವು ಯಾವ ಜಾಗರೂಕತೆಗಳನ್ನು ಪಾಲಿಸಬೇಕು ಎಂಬುದನ್ನು ಈಗ ನಮಗೆ ಸವಿಸ್ತಾರವಾಗಿ ತಿಳಿಸಿ. ಏಕೆಂದರೆ ನವಗ್ರಹಗಳು ಹೊಂದಾಣಿಕೆಯಲ್ಲಿರುವಾಗ ನಾವು ಮಾಡುವ ಪುಟ್ಟ ಪ್ರಯತ್ನವೂ ಸಹ ದೊಡ್ಡ ಸತ್ಫಲಗಳನ್ನು ನೀಡುತ್ತದೆ. ಆ ಪರಿವರ್ತನೆಗಳು ಹೇಗೆ ಆರಂಭವಾಗುತ್ತವೆ ಎಂದರೆ, ಮಿಥುನ ರಾಶಿಯವರೇ, ಮುಗಿಯುವ 48 ಗಂಟೆಗಳಲ್ಲಿ ನಿಮ್ಮ ಬದುಕಿನಲ್ಲಿ ಜರುಗಲಿರುವ ಪವಾಡವನ್ನು ನೀವು ಕಾಣುತ್ತೀರಿ ಮತ್ತು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ತುಚ್ಛವಾಗಿ ಕಂಡಿದ್ದನ್ನು ಗಮನಿಸಲು ಶುರುಮಾಡುತ್ತಾರೆ. ಹೌದು, ನೀವು ಆಲಿಸಿದ್ದು ಅಕ್ಷರಶಃ ಸತ್ಯ. ಮುಂಬರುವ 4 ದಿನಗಳಲ್ಲಿ ನಿಮ್ಮ ಜನ್ಮಕುಂಡಲಿಯು ತುಂಬಾ ಪಲ್ಲಟವಾಗಲಿದೆ. ನಿಮ್ಮ ಕಳೆದ 7 ಜನ್ಮಗಳಲ್ಲಿ ನೀವು ಕಾಣದ ಸುಯೋಗವನ್ನು ನೀವು ಅನುಭವಿಸಲಿದ್ದೀರಿ. ವಿಧಿಯ ಆಟದಲ್ಲಿ ನ್ಯಾಯ ವಿಳಂಬವಾಗಬಹುದು, ಆದರೆ ಅನ್ಯಾಯಕ್ಕೆ ಜಾಗವಿಲ್ಲ ಎಂದು ನಾವು ಪದೇ ಪದೇ ಕೇಳುತ್ತೇವೆ. ಅದಕ್ಕಾಗಿಯೇ ಈ 48 ರಿಂದ 80 ಗಂಟೆಗಳ ನಡುವೆ ಆ ಹನುಮಂತನ ಆಜ್ಞೆಯ ಮೇರೆಗೆ ನೀವು 7 ವಿಧದ ಮಂಗಲ ವಾರ್ತೆಗಳನ್ನು ಪಡೆಯಲಿದ್ದೀರಿ. ನಿಮ್ಮನ್ನು ಪೇಚಿಗೆ ಸಿಲುಕಿಸಿದವರು, ನಿಮ್ಮನ್ನು ವ್ಯಥೆಪಡುವಂತೆ ಮಾಡಿದವರು ಈಗ ನಿಮ್ಮ ಚರಣಗಳಿಗೆ ಬಂದು ತಮ್ಮ ಅಪರಾಧವನ್ನು ಅರಿತು ಅಳುತ್ತಿದ್ದಾರೆ. ಇಂದಿನಿಂದ ಪ್ರತಿ ಮನೆಯಲ್ಲೂ ನಿಮ್ಮ ಕೀರ್ತಿ ಬದಲಾಗುತ್ತದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳು ಸಾಕು. ಇತರರು ನಿಮ್ಮ ಮುಂದೆ ಯಾಚಿಸಿದ್ದಾರೆ. ನಿಮ್ಮ ಸಂಬಂಧಿಕರು ನಿಮ್ಮನ್ನು ಉಪಯೋಗಿಸಿಕೊಂಡಿದ್ದಾರೆ. ನಿಮ್ಮ ಮುಂದೆ ನಿಲ್ಲಲು ಯೋಗ್ಯತೆಯಿಲ್ಲದವರು ಸಹ ನಿಮ್ಮೊಂದಿಗೆ ಉದ್ಧಟತನದಿಂದ ಮಾತನಾಡಿದ್ದಾರೆ. ನಿಮ್ಮ ಸಮಯ ಸರಿಯಿಲ್ಲದ ಕಾರಣ ಮತ್ತು ಗ್ರಹಗತಿಗಳು ಪೂರಕವಾಗಿಲ್ಲದ ಕಾರಣ ಇದೆಲ್ಲವೂ ಜರುಗಿದೆ. ಆದರೆ ಈಗ ಶನೈಶ್ಚರ ದೇವರು ನಿಮಗಾಗಿ 3 ಪ್ರಮುಖ ಸಂದೇಶಗಳನ್ನು ಕಳುಹಿಸಿದ್ದಾರೆ. ಈ ಸಂದೇಶಗಳಲ್ಲಿರುವ ವಿಷಯಗಳು ನಿಮ್ಮ ಜೀವನವನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯುತ್ತವೆ. ಇವು ಪುಟ್ಟ ಸಂತಸಗಳಲ್ಲ. ನಿಮ್ಮ ವಂಶದಲ್ಲೇ ಯಾರೂ ಕಾಣದ ಪವಾಡಗಳು ಜರುಗಲಿವೆ. ಆದರೆ ಮಿಥುನ ರಾಶಿಯವರಿಗೆ ಒಂದು ಸಣ್ಣ ಸಂಗತಿಯಿದೆ. ಯಾರಿಗೂ ತಿಳಿಯದಂತೆ ಈ ಮಾಹಿತಿಯನ್ನು ಮಾತ್ರ ವೀಕ್ಷಿಸಿ. ಏಕೆಂದರೆ ನಮ್ಮ ಸ್ವಂತ ಕೆಟ್ಟ ದೃಷ್ಟಿಯೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಗೋಡೆಗಳಿಗೂ ಕಿವಿಗಳಿವೆ ಎಂಬುದನ್ನು ಮರೆಯಬೇಡಿ. ಏಕೆಂದರೆ ಈ ವಿವರಣೆಯಲ್ಲಿ ನಿಮ್ಮನ್ನು ಗುಪ್ತವಾಗಿ ಹಾನಿ ಮಾಡಲು ಯತ್ನಿಸುತ್ತಿರುವ ಆ ವೈರಿಯ ಹೆಸರನ್ನು ನಾನು ಪ್ರಕಟಿಸಲಿದ್ದೇನೆ. ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗಗಳನ್ನು ಮತ್ತು ಸಂಚುಗಳನ್ನು ಮಾಡುತ್ತಿರುವ ವ್ಯಕ್ತಿ ಯಾರು? ಹಾಗೆಯೇ ನಿಮ್ಮ ಬದುಕಿನಲ್ಲಿ ಬರುವ ಶ್ರೇಷ್ಠ ವ್ಯಕ್ತಿ ಯಾರು ಎಂದು ಪತ್ತೆ ಹಚ್ಚೋಣ. ಆದರೆ ಇಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಶನಿದೇವರು ಕಳುಹಿಸಿರುವ ಈ ಸಂಕೇತದಲ್ಲಿ ಅಪಾಯ ಮತ್ತು ಅಶುಭ ಲಕ್ಷಣವನ್ನು ಸಹ ಕಾಣಬಹುದು. ನಿಮ್ಮ ಬದುಕು ಎಲ್ಲವೂ ಸುಗಮವಾಗಿ ನಡೆಯುತ್ತಿದೆ ಎಂದು ನೀವು ಭಾವಿಸಿದಾಗ ಇದ್ದಕ್ಕಿದ್ದಂತೆ ಯಾವುದೋ ಸಂಕಷ್ಟ ಬಂದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಈಗ ಕೂಡ ಅಂತಹದ್ದೇನೋ ಸಂಭವಿಸಲಿದೆ. ಆದರೆ ನೀವು ಮೊದಲೇ ಜಾಗರೂಕರಾಗಿದ್ದರೆ, ಆ ಘಟನೆಯ ಬಗ್ಗೆ ಅರಿತುಕೊಂಡು ಶನಿದೇವರನ್ನು ಪ್ರಾರ್ಥಿಸಿದರೆ ನೀವು ಸರಳವಾಗಿ ಆ ಸಂಕಟದಿಂದ ಹೊರಬರಬಹುದು.
ಮುಂಬರುವ ವಿಪತ್ತಿನಿಂದ ಹೊರಬರಲು ನೀವು ಇಚ್ಛಿಸಿದರೆ ನೀವು ಮೊದಲು ಕೆಲವು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಆ ಗಂಡಾಂತರ ನಿಮ್ಮನ್ನು ತಲುಪುವ ಮೊದಲು ಅದರಿಂದ ಹೇಗೆ ಪಾರಾಗುವುದು ಮತ್ತು ಶನಿಯ ಕೃಪಾಕಟಾಕ್ಷವನ್ನು ಹೇಗೆ ಪಡೆಯುವುದು ಎಂಬುದನ್ನು ಈಗ ಅರಿಯೋಣ. ಈ ಮಾಹಿತಿಯ ಅಂತ್ಯದಲ್ಲಿ ನಿಮಗೆ ಸಮಸ್ಯೆಗೆ ಪರಿಹಾರವೂ ಲಭ್ಯವಿರುತ್ತದೆ. ಯಾವುದೇ ಭಾಗವನ್ನು ಬಿಡಬೇಡಿ. ವಿಶೇಷವಾಗಿ ಈ ಫೆಬ್ರವರಿ 20, 21, 22ರಿಂದ ನಿಮ್ಮ ಸಕಲ ಕಾರ್ಯಗಳು ಉದ್ದೇಶಿಸಿದಂತೆ ನಡೆಯುತ್ತವೆ. ಇದು ನಿಮಗೆ ಅಪಾರ ತೃಪ್ತಿಯನ್ನು ನೀಡುತ್ತದೆ. ನೀವು ಸಮಾಜದಲ್ಲಿ ಮರ್ಯಾದೆ ಮತ್ತು ಗೌರವವನ್ನು ಗಳಿಸುತ್ತೀರಿ. ಜನರು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳ ಬಗ್ಗೆ ಆಸಕ್ತಿ ತೋರುತ್ತಾರೆ. ಉದ್ಯಮ ಮಾಡುವವರಿಗೆ ಮುಂಬರುವ 4 ದಿನಗಳು ಹಬ್ಬದಂತಿರಬೇಕು. ನಿಮ್ಮ ಸಂಗಾತಿ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭಾಂಶವನ್ನು ಪಡೆಯುತ್ತಾರೆ. ಆದಾಗ್ಯೂ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ಸನ್ನಿವೇಶವನ್ನು ಸರಿಯಾಗಿ ಗ್ರಹಿಸಲು ಯತ್ನಿಸಿ. ಕುಟುಂಬದ ವಿಚಾರಕ್ಕೆ ಬಂದಾಗ ಕೆಲವು ಸಮಯದಿಂದ ಸಂಬಂಧಿಕರೊಂದಿಗೆ ನಡೆಯುತ್ತಿರುವ ವಾಗ್ವಾದಗಳು ಬಗೆಹರಿಯುತ್ತವೆ ಮತ್ತು ಬಾಂಧವ್ಯಗಳು ಮತ್ತೆ ಚಿಗುರುತ್ತವೆ. ನಿಮ್ಮ ಮಕ್ಕಳಿಂದ ನೀವು ಕೆಲವು ಮಧುರ ವಾರ್ತೆಗಳನ್ನು ಕೇಳುತ್ತೀರಿ. ಅಲ್ಲದೆ ನೀವು ಹಿಂದೆ ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಟ್ಟಿದ್ದರೆ ಆ ಹಣವನ್ನು ಕೈಬಿಡಬೇಡಿ. ಅದು ಈಗ ಅನಿರೀಕ್ಷಿತವಾಗಿ ನಿಮ್ಮ ಕೈಗೆ ಬರುತ್ತದೆ. ಉದ್ಯಮ ವಿಸ್ತರಣೆಗಾಗಿ ನೂತನ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತವೆ. ಮನೆಯಲ್ಲಿ ಒಂದು ಶುಭಕಾರ್ಯದ ಆಗಮನದಿಂದಾಗಿ ನಿಮ್ಮ ನಿತ್ಯದ ವೇಳಾಪಟ್ಟಿ ಸ್ವಲ್ಪ ಪಲ್ಲಟವಾಗಬಹುದು. ಕಚೇರಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಕೆಲವು ಮುಖ್ಯ ವಿಷಯದ ಕುರಿತು ಸಮಾಲೋಚನೆಗಳು ನಡೆಯುವ ಸಾಧ್ಯತೆಯಿದೆ. ನಿಮ್ಮ ಚಾಕಚಕ್ಯತೆ ಮತ್ತು ಯೋಜನೆಯಿಂದ ನಿಮ್ಮ ವರಿಷ್ಠರು ಬೆರಗಾಗುತ್ತಾರೆ. ವಿದೇಶದಲ್ಲಿ ಉದ್ಯೋಗ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ಈ ಫೆಬ್ರವರಿ ಮಾಸದ ಮುಂದಿನ ದಿನಗಳು ತುಂಬಾ ಅದ್ಭುತವಾಗಿರಲಿವೆ. ಸ್ವಂತ ಉದ್ಯಮವನ್ನು ಆರಂಭಿಸಲು ಇಚ್ಛಿಸುವ ಈ ರಾಶಿಯ ಮಹಿಳೆಯರಿಗೆ ಇದು ವಿಶೇಷವಾಗಿ ಪ್ರಶಸ್ತ ಸಮಯ. ನಿಮ್ಮ ಮನದಲ್ಲಿರುವ ಭೀತಿಗಳನ್ನು ಹೊರಹಾಕಿ ಮುಂದೆ ಹೆಜ್ಜೆ ಇಡಿ. ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದರೆ, ನಿಮ್ಮ ಸಂಗಾತಿಯು ನಿಮ್ಮನ್ನು ಸರ್ವ ರೀತಿಯಲ್ಲೂ ಬೆಂಬಲಿಸುತ್ತಾರೆ. ಅವರ ಮಾರ್ಗದರ್ಶನ ಮತ್ತು ಸಹಕಾರವು ನಿಮ್ಮ ಜೀವನದಲ್ಲಿ ಬರುವ ಸಂಕಷ್ಟಗಳಿಂದ ಹೊರಬರಲು ನಿಮಗೆ ಸಾಕಷ್ಟು ಬಲವನ್ನು ನೀಡುತ್ತದೆ. ಅವರು ನಿಮ್ಮೊಂದಿಗಿದ್ದರೆ ನೀವು ಯಾವುದೇ ಕಠಿಣತೆಯನ್ನು ಸುಲಭವಾಗಿ ಜಯಿಸುತ್ತೀರಿ. ನಿಮ್ಮ ಜೀವನ ಸಂಗಾತಿ ನೀಡುವ ಬೆಂಬಲವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ಮುಂಬರುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ನಿಮಗೆ ಬೇಕಾದ ಶಕ್ತಿಯನ್ನು ಸಹ ಒದಗಿಸುತ್ತದೆ. ಆದಾಗ್ಯೂ ಅನೇಕ ಮಿಥುನ ರಾಶಿಯ ಜನರು ತಮ್ಮ ಅಂತರ್ಯದಲ್ಲಿ ಅದೇ ಪ್ರಶ್ನೆಯನ್ನು ಹೊಂದಿರುತ್ತಾರೆ. ನನ್ನ ಬದುಕಿನಲ್ಲಿ ಈ ಸಂಕಟಗಳು ಸದಾ ಹೀಗೆಯೇ ಇರುತ್ತವೆಯೇ? ವಾಸ್ತವವಾಗಿ ನಿಮ್ಮ ಬದುಕಿನಲ್ಲಿ ಸುಖವೂ ಒಂದು ಹಂತದಲ್ಲಿ ಬರಲೇಬೇಕು. ಆದರೆ ನೀವೇ ಕೆಲವು ಪ್ರಮಾದಗಳನ್ನು ಮಾಡುತ್ತಿದ್ದೀರಿ ಮತ್ತು ಆ ಸುಲೋಗವನ್ನು ತಡೆಯುತ್ತಿದ್ದೀರಿ. ನೋಡಿ, ಎಲ್ಲರ ಬದುಕಿನಲ್ಲೂ ಕಷ್ಟಗಳು ಬರುತ್ತವೆ, ಆದರೆ ಅವುಗಳಿಗೆ ಒಂದು ಕಾಲವಿದೆ. ನಿಮ್ಮ ವಿಷಯದಲ್ಲಿ ಆ ಸಂಕಟಗಳು ಅವು ಅಂತ್ಯವಾಗಬೇಕಾದ ಸಮಯದ ನಂತರವೂ ನಿಮ್ಮನ್ನು ಪೀಡಿಸುತ್ತಲೇ ಇರುತ್ತವೆ. ಅಂದರೆ ಅದಕ್ಕೆ ಪ್ರಮುಖ ಕಾರಣ ನಿಮ್ಮ ಕುಲದೈವ ಮತ್ತು ಪಿತೃಗಳ ಕೃಪೆಯ ಕೊರತೆ. ನೀವು ಅವರನ್ನು ನಿರ್ಲಕ್ಷಿಸುತ್ತಿರುವುದರಿಂದ ನಿಮ್ಮ ಕಾರ್ಯಗಳು ಸ್ಥಗಿತಗೊಳ್ಳುತ್ತಿವೆ. ಇದು ಇನ್ನೂ ಮುಗಿದಿಲ್ಲ. ವಾರಕ್ಕೊಮ್ಮೆಯಾದರೂ ನಿಮ್ಮ ಕುಲದೈವವನ್ನು ಆರಾಧಿಸಿ. ಪ್ರತಿದಿನ ಜ್ಯೋತಿ ಬೆಳಗಿ ಮತ್ತು ನಿಮ್ಮ ಪೂರ್ಣ ಆತ್ಮದಿಂದ ಧ್ಯಾನಿಸಿ. ಅಲ್ಲದೆ ಪ್ರತಿ ತಿಂಗಳ ಪೂರ್ಣಿಮೆಯಂದು ನಿಮ್ಮ ಕುಲದೈವರಿಗೆ ಧೂಪ ಸಮರ್ಪಿಸಿ ಮತ್ತು ನಿಮ್ಮ ಪೂರ್ವಜರನ್ನು ಸ್ಮರಿಸಿಕೊಳ್ಳಿ. ನಿಮ್ಮ ಹಿರಿಯರು ಕುಲದೈವದಿಂದ ಸಂತೋಷಪಟ್ಟರೆ ನಿಮ್ಮ ಕೆಟ್ಟ ಕಾಲಗಳು ಮಾಯವಾಗುತ್ತವೆ. ನಾನು ಈಗ ನಿಮಗೆ ಹೇಳಲಿರುವ ಸಂಗತಿಗಳನ್ನು ಲಘುವಾಗಿ ಪರಿಗಣಿಸಬೇಡಿ. ಈ ಜ್ಯೋತಿಷ್ಯ ವಿಶ್ಲೇಷಣೆಯು ಗ್ರಹಗಳ ಸಂಚಾರ ಸ್ಥಿತಿಯನ್ನು ಅವಲಂಬಿಸಿ 100ಕ್ಕೆ 100 ನಿಖರವಾಗಿರುತ್ತದೆ. ಅಂತಹ ಅದ್ಭುತ ಭವಿಷ್ಯವನ್ನು ಯಾರೂ ನೋಡಿದಿಲ್ಲ. ನಿಮ್ಮ ಬದುಕಿನ ಅತಿದೊಡ್ಡ ಮೈಲುಗಲ್ಲು ಫೆಬ್ರವರಿ 21 ಮತ್ತು 23ರ ನಡುವೆ ಇರುತ್ತದೆ. ನಿಮ್ಮ ಕೀರ್ತಿ ಮತ್ತು ಪ್ರತಿಷ್ಠೆಯು ವೃದ್ಧಿಸುವ ಕಾಲ ಸಮೀಪಿಸುತ್ತಿವೆ. ನಿಮ್ಮ ಸಾಮರ್ಥ್ಯ ಏನೆಂದು ಇಡೀ ಲೋಕವೇ ವೀಕ್ಷಿಸುತ್ತದೆ. ಒಂದು ದೈವಿಕ ನೋಟ, ಅಂದರೆ ದೇವಿಯ ಕಟಾಕ್ಷವು ನಿಮ್ಮ ಮೇಲೆ ಬಿದ್ದಿದೆ. ಆದಾಗ್ಯೂ ಈ ಮಿಥುನ ರಾಶಿಯು ನಿಮಗೆ ನೀಡುವ ಅದ್ಭುತ ಜಯವನ್ನು ನೀವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ಬೃಹತ್ ಪ್ರಮಾದ ಮಾಡದಂತೆ ಎಚ್ಚರವಾಗಿರಬೇಕು. ಒಂದು ಪುಟ್ಟ ತಪ್ಪಿನಿಂದಾಗಿ ನಿಮಗೆ ಲಭಿಸಬೇಕಾದ ರಾಜಯೋಗವನ್ನು ಪಡೆಯಲು ಸಾಧ್ಯವಾಗದ ಭೀತಿಯೂ ಇದೆ. ಆ ತಪ್ಪು ಏನು? ಈಗ ಯಾವುದರ ಬಗ್ಗೆ ಜಾಗರೂಕರಾಗಿರಬೇಕು ಎಂಬುದನ್ನು ಅರಿಯೋಣ. ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಪಲ್ಲಟ ಜರುಗಲಿದೆ. ಆದರೆ ಕಹಿ ಸತ್ಯವೇನೆಂದರೆ, ನೀವು ಅರಿಯದೇ ದೊಡ್ಡ ತಪ್ಪು ಮಾಡಿದ್ದೀರಿ. ಹೌದು, ನೀವು ಉದ್ದೇಶಪೂರ್ವಕವಾಗಿ ಮಾಡಿದ ದೋಷ ನಿಮ್ಮ ಜೀವನದಲ್ಲಿ ಈ ಎಲ್ಲ ಸಂಕಟಗಳು ಮತ್ತು ಪೀಡೆಗಳಿಗೆ ಮೂಲ ಕಾರಣವಾಗಿದೆ. ಆದರೆ ನೀವೀಗ ಅದರ ಬಗ್ಗೆ ವ್ಯಥೆ ಪಡಬೇಕಾಗಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ನಿಮಗೆ ವಿವರಿಸುತ್ತೇನೆ. ಆದರೆ ನೀವು ಈ ಮಾಹಿತಿಯನ್ನು ಅಂತ್ಯದವರೆಗೂ ಗಮನಿಸಬೇಕು ಮತ್ತು ನಾನು ಈಗ ನಿಮಗೆ ಸೂಚಿಸಲಿರುವ ಪರಿಹಾರಗಳನ್ನು ಪೂರ್ಣ ಶ್ರದ್ಧೆಯಿಂದ ಪಾಲಿಸಬೇಕು. ಆಗ ಮಾತ್ರ ನಿಮಗೆ ಎಲ್ಲವೂ ಮಂಗಲವಾಗುತ್ತದೆ. ಏಕೆಂದರೆ ಈ ಬ್ರಹ್ಮಾಂಡವು ನಮಗೆ ಏನನ್ನಾದರೂ ನೀಡಲು ಸಂಕಲ್ಪಿಸಿದಾಗ ಅದು ಕೆಲವು ಸೂಚನೆಗಳನ್ನು ಕಳುಹಿಸುತ್ತದೆ. ಈ ವಿವರಣೆ ಕೂಡ ಅಂತಹ ಒಂದು ಸೂಚನೆ. ನೀವು ಮಾಡಿದ ಆ ತಪ್ಪು ಏನು ಗೊತ್ತಾ? ಕಳೆದ ಕೆಲವು ದಿನಗಳಲ್ಲಿ ನಿಮಗೆ ತಿಳಿಯದೆ ಒಬ್ಬ ವ್ಯಸನಿ ವ್ಯಕ್ತಿ ನೀವು ಹೀಗೆ ಮಾಡಿದ್ದೀರಿ ಎಂದು ಕೇಳಿ ಹೇಳಿದ್ದಾನೆ. ಅಂದರೆ ನೀವು ಒಬ್ಬ ಮಹಾತ್ಮನ ಕೃಪೆಯನ್ನು ವಂಚಿತರಾಗಿದ್ದೀರಿ. ನಿಮಗೆ ಹಿರಿಯರ ಆಶೀರ್ವಾದ ಲಭಿಸಲಿಲ್ಲ. ಇದು ನಿಮ್ಮ ಅದೃಷ್ಟವನ್ನು ರೋಧಿಸುತ್ತಿತ್ತು. ಆದರೆ ಈಗ ಆ ಕಠಿಣ ಕಾಲ ಮುಗಿದಿದೆ. ಶುಕ್ರ ಮತ್ತು ಗುರು ನಿಮ್ಮ ಕುಂಡಲಿಯಲ್ಲಿ ಅತ್ಯಂತ ಬಲಿಷ್ಠ ಸ್ಥಾನಕ್ಕೆ ಆಗಮಿಸಿದ್ದಾರೆ. ಇದರಿಂದಾಗಿ ಸಂಪತ್ತು, ಗೌರವ ಮತ್ತು ನೂತನ ಅವಕಾಶಗಳು ನಿಮ್ಮನ್ನು ಸುತ್ತುವರಿಯುತ್ತಿವೆ. ನೀವು ಮಾಡಬೇಕಾದ್ದು ಒಂದೇ: ನಾಳೆ ಮುಂಜಾನೆ ಸೂರ್ಯದೇವರಿಗೆ ಅರ್ಘ್ಯ ನೀಡಿ ಮತ್ತು
ನಿಮ್ಮ ಮನದಲ್ಲಿ ಓಂ ವಿಸ್ಮಮಾನದಿ ಎಂದು ಜಪಿಸಿ. ಅಂದರೆ ನೀವು ಧ್ಯಾನಿಸಿದಾಗ ನಾನು ಮಾಡಿದ ದೋಷಗಳಿಗಾಗಿ ನನ್ನನ್ನು ಕ್ಷಮಿಸು ಮತ್ತು ನನ್ನ ಸುಕಾಲ ಆರಂಭವಾಗಲಿ ಎಂದು ಹಾರೈಸಿ. ಆದರೆ ಈ ಪುಟ್ಟ ಮಾತು ನಿಮ್ಮ ಭಾಗ್ಯದ ಕವಟಗಳನ್ನು ತೆರೆಯುತ್ತದೆ. ಆದ್ದರಿಂದ ಮುಂಬರುವ 7 ದಿನಗಳಲ್ಲಿ ಕಲ್ಪಿಸಲಾಗದ ಪವಾಡ ನಿಮಗೆ ಜರುಗಲಿದೆ. ಹಳೆಯ ಬಾಕಿಯನ್ನು ತೀರಿಸಬಹುದು ಅಥವಾ ಎಲ್ಲೋ ಮರೆಯಾಗಿದ್ದ ಹಣವು ನಿಮ್ಮ ವಶವಾಗಬಹುದು. ಐಶ್ವರ್ಯವಂತರಾಗುವ ಹಾದಿ ನಿಮಗೆ ಸುಗಮವಾಗಿದೆ. ಆದರೆ ಈ ಮಿಥುನ ರಾಶಿಯವರು ನೀವು ಬಹಳ ಕಾಲದಿಂದ ಮಾಡುತ್ತಿರುವ ಕೆಲವು ಅಭ್ಯಾಸಗಳಂತೆ ಲಕ್ಷ್ಮೀದೇವಿಯನ್ನು ಮರಳಿಸಿ ನಿಮ್ಮ ಮನೆಬಾಗಿಲಿಗೆ ಬಂದು ನಂತರ ಹಿಂತಿರುಗಲು ಕಾರಣವೇನೆಂದು ನಿಮಗೆ ತಿಳಿಯಿದೆ. ನೀವು ಅನಿವಾರ್ಯವಾಗಿ ಹೇಳುವ ಅಸತ್ಯ ಅನ್ಯರಿಗೆ ತೊಂದರೆ ನೀಡುತ್ತದೆ, ಜೊತೆಗೆ ಪಾನೀಯ ಮತ್ತು ಮಾಂಸಾಹಾರದ ವ್ಯಸನಗಳಿಗೂ ಕಾರಣವಾಡುತ್ತದೆ. ಇದರ ಜೊತೆಗೆ ನೀವು ನಿಮ್ಮ ನಿವಾಸವನ್ನು ಶುಚಿಯಾಗಿಟ್ಟುಕೊಳ್ಳುವುದಿಲ್ಲ, ಅಂದರೆ ಶ್ರೀದೇವಿಯ ಅನುಗ್ರಹವನ್ನು ನೀವು ಪಡೆಯುವುದಿಲ್ಲ. ನೀವು ಕಷ್ಟಪಟ್ಟು ದುಡಿದರೆ ಸ್ವಲ್ಪ ಹಣ ನಿಮಗೆ ಬರಬಹುದು, ಆದರೆ ಅದು ನಿಮ್ಮೊಂದಿಗೆ ನಿಲ್ಲದಿರಲು ಕಾರಣ ಈ ತಪ್ಪು. ಅದನ್ನು ಒಮ್ಮೆ ಪಲ್ಲಟಗೊಳಿಸಲು ಯತ್ನಿಸಿ. ನಿಮ್ಮ ಸ್ಥಿತಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವೆಂದಾದರೂ ಗಮನಿಸಿದ್ದೀರಾ? ನೀವು ಬಹು ಕಷ್ಟದಿಂದ ಗಳಿಸಿದ ಧನವು ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ. ಅದು ಒಂದು ಕಡೆಯಿಂದ ಬಂದು ಮತ್ತೊಂದು ಕಡೆಗೆ ಕೆಲವು ವ್ಯಯದ ರೂಪದಲ್ಲಿ ಮರೆಯಾಗುತ್ತದೆ. ಇನ್ನೊಂದು ವಿಷಯವೇನೆಂದರೆ, ಪದೇ ಪದೇ ದುರಾಸೆಯಿಂದಾಗಿ, ಕೆಲವೊಮ್ಮೆ ಅನಿರೀಕ್ಷಿತ ಹಾನಿಗಳಿಂದಾಗಿ ಎಲ್ಲವೂ ವ್ಯಯವಾಗುತ್ತಿದೆ. ನಿಮ್ಮ ಕರಗಳು ದಣದಂತೆ ನಿಮ್ಮನ್ನು ಭಾವಿಸಬಹುದು ಮತ್ತು ನೀವು ಎಷ್ಟೇ ಬಿಗಿಯಾಗಿ ಹಿಡಿದಿದ್ದರೂ ಅದು ಜಾರಿ ಹೋಗುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ಸುತ್ತಲಿನ ನಕಾರಾತ್ಮಕ ಪರಿಸರ. ಶನಿ, ರಾಹು ಮತ್ತು ಕೇತುವಿನ ಅಶುಭ ಪ್ರಭಾವ ಮತ್ತು ನಮ್ಮ ಗ್ರಹಗಳ ಪ್ರಭಾವವು ನಿಮ್ಮ ವಿಕಾಸವನ್ನು ಸ್ಥಗಿತಗೊಳಿಸುತ್ತದೆ. ಮನೆಯ ಪರಿಸರ ಅಶುದ್ಧವಾಗಿದ್ದರೂ ಅಥವಾ ನಾವು ಅಲೆದಾಡುವ ಮಿತ್ರರ ಸ್ನೇಹವು ಹಿತವಾಗಿಲ್ಲದಿದ್ದರೂ ಅದು ನಮ್ಮ ಸುಯೋಗದ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿರಲು ಇಚ್ಛಿಸಿದರೆ ಮೊದಲು ನಿಮ್ಮ ನಿವಾಸವನ್ನು ನಿರ್ಮಲಗೊಳಿಸಿ. ಮುಂಜಾನೆ ತುಪ್ಪದಿಂದ ದೀಪ ಬೆಳಗಿ ಮತ್ತು ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಮಂತ್ರವನ್ನು ಜಪಿಸಿ. ಶುಚಿತ್ವ ಮತ್ತು ಸಕಾರಾತ್ಮಕ ಚಿಂತನೆಗಳು ಮಾತ್ರ ಸಂಪತ್ತು ನೆಲೆಸುವ ಸ್ಥಳಗಳಾಗಿವೆ. ಆ ಪರಿಣಾಮವನ್ನು ತಗ್ಗಿಸುವ ಮತ್ತು ಧನವನ್ನು ಸ್ಥಿರಗೊಳಿಸುವ ಕೆಲವು ಅದ್ಭುತ ಜ್ಯೋತಿಷ್ಯ ಉಪಾಯಗಳನ್ನು ಈಗ ನಾನು ನಿಮಗೆ ತಿಳಿಸುತ್ತೇನೆ. ಮೊದಲ ಉಪಾಯವೆಂದರೆ, ಪ್ರತಿ ಶನಿವಾರ ಅಶ್ವತ್ಥ ಮರದ ಕೆಳಗೆ ಗೋವಿನ ತುಪ್ಪದಿಂದ ದೀಪ ಬೆಳಗಿ. ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ. ಇದು ನಿಮ್ಮಲ್ಲಿರುವ ಯಾವುದೇ ಸಣ್ಣ ಶನಿದೋಷಗಳನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಕಾರ್ಯ ಪೂರ್ಣಗೊಳ್ಳುತ್ತದೆ. ಎರಡನೇ ಉಪಾಯವೆಂದರೆ, ಪ್ರತಿ ಶುಕ್ರವಾರ ನಿಮ್ಮ ಪತಿಯೊಂದಿಗೆ ಲಕ್ಷ್ಮೀದೇವಿಯನ್ನು ಆರಾಧಿಸುವುದು. ಎಲ್ಲಾ ನಿರುಪಯುಕ್ತ ವಸ್ತುಗಳನ್ನು ತೆಗೆದುಹಾಕಿ ತಕ್ಷಣ ಹೊರಗೆ ಹಾಕಿ. ಇವು ನಿವಾಸದೊಳಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ. ನೀವು ಇವುಗಳನ್ನು ನಿಮ್ಮ ಮನೆಯಲ್ಲಿಟ್ಟರೆ ಲಕ್ಷ್ಮೀದೇವಿಯು ನೆಲೆಸಲು ಸಾಧ್ಯವಾಗುವುದಿಲ್ಲ. ಆ ವಸ್ತುಗಳನ್ನು ಎಸೆಯಿರಿ ಅಥವಾ ಹಳೆಯ ಸಾಮಗ್ರಿಗಳನ್ನು ಬೇರೆಯವರಿಗೆ ನೀಡಿ. ನಿಮ್ಮ ಮನೆ ಹೆಚ್ಚು ಪ್ರಶಾಂತ ಮತ್ತು ನಿರ್ಮಲವಾಗಿದ್ದರೆ ನಿಮ್ಮ ಸುಯೋಗವು ಹೆಚ್ಚು ಪ್ರಕಾಶಿಸುತ್ತದೆ. ಆದರೆ ಮಿಥುನ ರಾಶಿಯವರೇ, ಇದನ್ನು ಸ್ಮರಿಸಿ. ನಿಮ್ಮ ಮನೆ ಹೆಚ್ಚು ಶುಚಿಯಾಗಿದ್ದರೆ ಲಕ್ಷ್ಮೀದೇವತೆ ನಿಮ್ಮೊಂದಿಗೆ ಹೆಚ್ಚು ನೆಲೆಸುತ್ತಾಳೆ. ಮನೆ ಅಶುದ್ಧವಾಗಿದ್ದರೆ ನಿಮ್ಮ ಬದುಕು ದಾರಿದ್ರ್ಯದಲ್ಲಿ ಕಳೆಯುತ್ತದೆ. ಅದಕ್ಕಾಗಿಯೇ ನಾನು ಈಗ ನೀಡುವ ಸಲಹೆಯೆಂದರೆ, ಎಲ್ಲ ಹಳೆಯ ವಸ್ತುಗಳನ್ನು ತಕ್ಷಣ ಹೊರಗೆ ಹಾಕುವುದು. ಆಗ ನಿಮಗೆ ಅಚ್ಚರಿಯಾಗುತ್ತದೆ, ಸ್ವಾಮಿ, ನೀವು ಪಡೆಯಲಿರುವ ಐಶ್ವರ್ಯದಲ್ಲಿ ನನ್ನ ಬದುಕು ಎಷ್ಟು ಶೀಘ್ರವಾಗಿ ಬದಲಾಗಿದೆ ಎಂದು ನೀವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಕನಸುಗಳು ನನಸಾದಾಗ ನೀವು ಪಡುವ ಸಂತಸವು ಅಮೂಲ್ಯವಾದುದು. ನೀವು ಧನವಂತರಾಗುವ ಕಾಲ, ಅಂದರೆ ಶ್ರೀಮಂತರಾಗುವ ಸಮಯ. ನೀವು ಶ್ರಮವಹಿಸಿ ದುಡಿದರೆ ನಿಮಗೆ ಸಹಸ್ರಪಟ್ಟು ಫಲಿತಾಂಶ ದೊರೆಯುತ್ತದೆ. ನೀವು ತುಂಬಾ ಪ್ರಜ್ಞಾವಂತರು ಮತ್ತು ಏನು ಮಾಡಬೇಕೆಂದು ನಿಮಗೆ ತಿಳಿದಿದೆ. ಈಗ ನೀವು ಮಾಡಬೇಕಾಗಿರುವುದು ನಿಮ್ಮ ಗುರಿಗಳಿಗಾಗಿ ಶ್ರಮಿಸುವುದು. ಶನಿದೇವರು ಪ್ರತಿ ಹಂತದಲ್ಲೂ ನಿಮ್ಮ ಜೊತೆಗಿರುತ್ತಾನೆ. ಆದರೆ ಇಲ್ಲಿ ನೀವು ಎಲ್ಲದರ ಬಗ್ಗೆಯೂ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ನಿಮ್ಮ ಮೌನ ಕಾಯ್ದುಕೊಳ್ಳಿ. ಹೌದು ಮಿಥುನ, ನಿಮ್ಮ ನುಡಿಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಆಪ್ತರನ್ನು ತುಂಬಾ ಪೀಡಿಸುತ್ತದೆ. ಆದ್ದರಿಂದ ಕೇಳಲು ಸ್ವಲ್ಪ ಕಹಿಯಾಗಿರುವ ಸತ್ಯ ಇದು. ನಿಮ್ಮ ಮಾತುಗಳು ಕತ್ತರಿಯಂತಿರುತ್ತವೆ. ಇದರಿಂದಾಗಿ ನಿಮ್ಮ ಪ್ರೀತಿಪಾತ್ರರ ಹೃದಯಗಳನ್ನು ಭೇದಿಸುವ ಭೀತಿಯಿದೆ. ನಿಮಗೆ ತಿಳಿಯದೆ ನಿಮ್ಮ ಕೆಲವು ನುಡಿಗಳು ನಿಮ್ಮ ಬಾಂಧವ್ಯಗಳಿಗೆ ಹಾನಿ ಮಾಡುತ್ತವೆ. ಅದಕ್ಕಾಗಿಯೇ ಮಾತನಾಡುವ ಮುಂಚೆ ಒಂದು ಕ್ಷಣ ಯೋಚಿಸಿ. ನೀವು ನಿಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಮಾತ್ರ ನಿಮ್ಮ ಬಂಧಗಳು ಗಟ್ಟಿಯಾಗಿರುತ್ತವೆ. ಮುಂದಿನ 4 ದಿನಗಳಲ್ಲಿ ನಿಮಗೆ ಆಸಕ್ತಿಯಿರುವ ವಿಷಯಗಳ ಮೇಲೆ ಲಕ್ಷ್ಯವಹಿಸಿ. ನಿಮಗೆ ಯಾವುದೇ ಹವ್ಯಾಸಗಳಿದ್ದರೆ ಅವುಗಳಿಗೆ ಸಮಯವನ್ನು ಮೀಸಲಿಡಿ. ಅದು ನಿಮಗೆ ಬಹಳಷ್ಟು ನೆಮ್ಮದಿಯನ್ನು ನೀಡುತ್ತದೆ. ಆದಾಗಿಯೂ ಈ ಮಿಥುನ ರಾಶಿಯವರಿಗೆ ಒಂದು ದೈವಿಕ ಶಕ್ತಿ ಗುಪ್ತವಾಗಿ ನಿಮ್ಮ ಮನೆಗೆ ಬಂದು ಹೋಗುತ್ತದೆ. ಆ ದೈವಿಕ ಶಕ್ತಿ ಯಾರೆಂದು ನಿಮಗೆ ತಿಳಿದಿದ್ದರೆ ನೀವು ಖಂಡಿತವಾಗಿಯೂ ಬೆರಗಾಗುವಿರಿ. ಆದ್ದರಿಂದ ಈ ಮಿಥುನ ರಾಶಿಯವರು ಯಾರೇ ಆಗಿರಲಿ, ನಿಮಗೆ ಸದ್ಗುಣಗಳಿರುತ್ತವೆ. ಅವರ ಪ್ರಜ್ಞೆ ಸ್ಪಷ್ಟವಾಗಿದೆ ಮತ್ತು ಅವರಿಗೆ ಸಾಕಷ್ಟು ಶೌರ್ಯವಿದೆ. ಅವರು ಯಾವುದೇ ಕಾರ್ಯ ಮಾಡಿದರೂ ಈ ಮಿಥುನ ರಾಶಿಯವರು ಅದನ್ನು ಜಾಣ್ಮೆಯಿಂದ ಮಾಡುತ್ತಾರೆ. ಅವರು ಯಾವುದೇ ಸಂಕಷ್ಟವನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಅವರ ನುಡಿಯಲ್ಲಿ ಶ್ರೇಷ್ಠತೆ ಮತ್ತು ಅವರ ಅಂತರ್ಯದಲ್ಲಿ ಧೈರ್ಯವಿದೆ. ಅವರು ಇಲ್ಲಿಯವರೆಗೆ ಅನೇಕ ಕಷ್ಟಗಳನ್ನು ಮತ್ತು ಯಾತನೆಗಳನ್ನು ಅನುಭವಿಸಿದ್ದಾರೆ.
ಅವರು ಯಾವುದೇ ಕಾರ್ಯ ಮಾಡಿದರೂ ಅವರು ಅನೇಕ ನಷ್ಟಗಳನ್ನು ಸಹ ಕಂಡಿದ್ದಾರೆ. ಅವರು ಬದುಕಿನಲ್ಲಿ ಬಹಳಷ್ಟು ಧನವನ್ನು ಗಳಿಸಿದ್ದಾರೆ ಎಂದು ಅವರು ಭಾವಿಸುತ್ತಾರೆ. ಅವರು ಅದಕ್ಕಾಗಿ ತುಂಬಾ ಶ್ರಮಿಸುತ್ತಾರೆ. ಆದಾಗ್ಯೂ ಅವರ ಬದುಕು ಉತ್ತಮವಾಗಿರುತ್ತದೆ. ಆದಾಗ್ಯೂ ಶುಕ್ರನು ಈ ಮಿಥುನ ರಾಶಿಯವರಿಗೆ ಅಧಿಪತಿಯಾಗಿರುವುದರಿಂದ ಸಕಲ ಗ್ರಹಗಳು ಅವರ ಪರವಾಗಿ ಪಲ್ಲಟಗೊಳ್ಳುತ್ತದೆ. ಇದರಿಂದಾಗಿ ಅವರಿಗೆ ಸುಯೋಗ ಲಭಿಸುತ್ತದೆ. ಅವರು ಯಾವುದೇ ಕಾರ್ಯ ಮಾಡಿದರೂ ಅವರಿಗೆ ಉತ್ತಮ ಲಾಭ ದೊರೆಯುತ್ತದೆ. ಯಾವುದೇ ವಿಘ್ನಗಳು ಇರುವುದಿಲ್ಲ. ಆರ್ಥಿಕವಾಗಿ ವಿಷಯಗಳು ಸುಗಮವಾಗಿ ನಡೆಯುತ್ತವೆ. ಈ ಮಿಥುನ ರಾಶಿಯವರಿಗೆ ಮನೆಯಲ್ಲಿನ ಐಶ್ವರ್ಯ ನಿಧಾನವಾಗಿ ವೃದ್ಧಿಯಾಗುತ್ತದೆ. ಕುಟುಂಬದಲ್ಲಿನ ಸಕಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅವರಿಗೆ ಧನವು ಚೆನ್ನಾಗಿ ಹರಿಯುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಹಣವು ಕ್ರಮೇಣ ವೃದ್ಧಿಯಾಗುತ್ತದೆ. ನೀವು ಋಣ ಮತ್ತು ವ್ಯಥೆಗಳಿಂದ ಮುಕ್ತರಾಗುತ್ತೀರಿ. ನೀವು ಮಂಗಳ ಸುದ್ದಿಯನ್ನು ಕೇಳುತ್ತೀರಿ. ಬಾಕಿಯಿರುವ ಸಕಲ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ಬದುಕಿನಲ್ಲಿ ಕೆಲವು ಪನ್ನಟಗಳು ಜರುಗುತ್ತವೆ. ಆದಾಗ್ಯೂ ಈ ಮಿಥುನ ರಾಶಿಯವರು ತುಂಬಾ ಆಕರ್ಷಕರು. ಅವರು ಸುಂದರವಾದ ಅಂತಃಕರಣವನ್ನು ಹೊಂದಿದ್ದಾರೆ. ಅವರು ಸಮಸ್ತರಲ್ಲಿ ಪ್ರೀತಿಯಿಂದ ಸಂವಹನ ನಡೆಸುತ್ತಾರೆ. ಅಸತ್ಯ ಹೇಳುವುದು ಬಹಳ ವಿರಳ. ಅವರು ಅಸತ್ಯವಂತರನ್ನು ಇಷ್ಟಪಡುವುದಿಲ್ಲ. ಅವರು ಎಲ್ಲದರ ಬಗ್ಗೆಯೂ ನೇರವಾಗಿ ಮಾತನಾಡುತ್ತಾರೆ. ಇದರಿಂದಾಗಿ ಕೆಲವರು ಅವರಿಂದ ದೂರ ಸರಿಯುತ್ತಾರೆ. ತಮಗಿಷ್ಟವಾದವರಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಯಾವುದೇ ಸಂಕಷ್ಟ ಎದುರಾದರೂ ಈ ಮಿಥುನ ರಾಶಿಯವರು ನಮ್ಮ ಜೊತೆಗಿರುತ್ತಾರೆ. ಅವರು ಯಾರಿಗೂ ದ್ರೋಹ ಮಾಡುವುದಿಲ್ಲ. ಆದರೆ ಕೆಲವರು ಅವರಿಗೆ ವಂಚನೆ ಮಾಡುತ್ತಾರೆ. ಆದರೂ ಅವರಿಗೆ ಉಜ್ವಲ ಭವಿಷ್ಯವಿರುತ್ತದೆ. ಅವರ ಮೇಲೆ ದೇವಿಯ ಅನುಗ್ರಹವಿದೆ ಎಂದು ನಾನು ತಿಳಿಸಿದ್ದೆ. ಆದ್ದರಿಂದ ಅವರಿಗೆ ಬಹಳಷ್ಟು ಸುಯೋಗ ದೊರೆಯುತ್ತದೆ. ನಿಮ್ಮ ಬದುಕಿನಲ್ಲಿನ ಸಕಲ ತೊಂದರೆಗಳು ಮತ್ತು ವ್ಯಥೆಗಳು ದೂರವಾಗುತ್ತವೆ. ನೀವು ಏನೇ ಮಾಡಿದರೂ ನೀವು ಬಯಸಿದ ಆರ್ಥಿಕ ಲಾಭವು ನಿಮಗೆ ಲಭಿಸುತ್ತದೆ. ಇದರರ್ಥ ನಿಮಗೆ ಬಹಳಷ್ಟು ಭಾಗ್ಯ ಸಿಗುತ್ತದೆ. ನಿಮ್ಮ ಜೀವನದಲ್ಲಿನ ಸಂಕಷ್ಟಗಳು ಮತ್ತು ದುಃಖಗಳು ಕಳೆದು ಹೋಗುತ್ತವೆ. ನೀವು ಏನೇ ಮಾಡಿದರೂ ನೀವು ನಿರೀಕ್ಷಿಸಿದ ಆರ್ಥಿಕ ಲಾಭವು ದಕ್ಕುತ್ತದೆ. ನೀವು ರೂಪಿಸಿದ ಯೋಜನೆಗಳು ನೆರವೇರುತ್ತವೆ. ಆದರೆ ಈ ಜನರಿಗೆ ಫೆಬ್ರವರಿ 20, 21, 22, 23 ರಂದು ನಿಮ್ಮ ಬದುಕಿನಲ್ಲಿನ ಸಮಸ್ಯೆಗಳು ತೆಗೆದುಹಾಕಲ್ಪಡುತ್ತವೆ. ನಿಮಗೆ ಚೇತೋಹಾರಿ ಶಾಂತಿ ಸಿಗುತ್ತದೆ. ನಿಮ್ಮ ಬದುಕು ನೀವು ರೂಪಿಸಿದಂತೆಯೇ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಕೀರ್ತಿ ಇರುತ್ತದೆ. ನಿಮಗೆ ಸನ್ಮಾನ ಸಿಗುತ್ತದೆ. ಉದ್ಯಮಿಗಳಿಗೆ ಶ್ರೇಷ್ಠ ಲಾಭ ದೊರೆಯುತ್ತದೆ. ಯಾವುದೇ ಸಂಕಟಗಳಿಲ್ಲ. ನಿಮಗೆ ಪದೋನ್ನತಿ ಸಿಗುತ್ತದೆ ಮತ್ತು ನಿಮ್ಮ ಕೆಲಸಗಳಲ್ಲಿ ವೇತನ ಹೆಚ್ಚಾಗುತ್ತದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಶೀಘ್ರದಲ್ಲಿ ವೃತ್ತಿ ಲಭಿಸುತ್ತದೆ. ಅವರು ಎಲ್ಲದರ ಬಗ್ಗೆಯೂ ಆತಂಕಿತರಾಗಿರುತ್ತಾರೆ. ಜೀವನದಲ್ಲಿ ಏನೇ ಜರುಗಿದರೂ ಅವರು ತುಂಬಾ ವ್ಯಥೆಪಡುತ್ತಾರೆ. ಅವರು ಹೆಚ್ಚಾಗಿ ಏಕಾಂತವಾಗಿರಲು ಬಯಸುತ್ತಾರೆ. ಅವರು ಹೊರಗೆ ಸ್ಮಿತರಾಗಿರುತ್ತಾರೆ, ಆದರೆ ಒಳಗೆ ಅನೇಕ ಕಷ್ಟಗಳು ಮತ್ತು ಯಾತನೆಗಳಿವೆ. ಅವರು ಬದುಕಿನಲ್ಲಿ ಬಹಳಷ್ಟು ಧನವನ್ನು ಸಂಪಾದಿಸಲು ಮತ್ತು ಸುಖವಾಗಿ ಬಾಳಲು ಬಯಸುತ್ತಾರೆ. ಆದರೆ ಅವರು ತಮ್ಮ ಸಂಸಾರವನ್ನು ತುಂಬಾ ಪ್ರೀತಿಸುತ್ತಾರೆ. ಇದರರ್ಥ ಈ ಮಿಥುನ ರಾಶಿಯಲ್ಲಿ ಜನಿಸಿದವರು ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅವರು ಎಲ್ಲದರ ನಂತರ ಕುಟುಂಬದ ಬಗ್ಗೆ ಚಿಂತಿಸುತ್ತಾರೆ. ಅವರು ಅದಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತಾರೆ ಮತ್ತು ಬಹಳಷ್ಟು ತ್ಯಾಗ ಮಾಡುತ್ತಾರೆ. ಆದಾಗ್ಯೂ ಅವರಿಗೆ ದೇವತೆಯಿಂದ ಬಹಳಷ್ಟು ಕೃಪೆಯಿದೆ. ಆ ದೇವರು ವಾಸ್ತವವಾಗಿ ಶ್ರೀ ಹನುಮಾನ್. ಹನುಮನ ದೃಷ್ಟಿಯು ಅವರ ಮೇಲೆ ಇರುವುದರಿಂದ ನೀವು ಮಾಡಬೇಕಾದದ್ದು ನಿವಾಸವನ್ನು ನಿರ್ಮಲಗೊಳಿಸಿ ಹನುಮನನ್ನು ಭಕ್ತಿಯಿಂದ ಪೂಜಿಸುವುದು. ಆದಾಗ್ಯೂ ಯಾವುದೇ ಪುಷ್ಪದಿಂದ ಇದು ಮುಖ್ಯವಲ್ಲ. ನೀವು ವೀಳೆಯದೆಲೆಯಿಂದ ಅರ್ಚಿಸಿದರೆ ಇನ್ನೂ ಉತ್ತಮ. ಇದರಿಂದಾಗಿ ಈ ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಮಾರುತಿಯ ಆಶೀರ್ವಾದ ಸಂಪೂರ್ಣವಾಗಿ ಒದಗುತ್ತದೆ. ಅದು ನಿಮ್ಮ ಬದುಕಿನಲ್ಲಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿಮಗೆ ಅಪಾರ ಸುಯೋಗ ಸಿಗುತ್ತದೆ. ನಿಮ್ಮ ಬಯಕೆಗಳು ಸಿದ್ಧಿಸುತ್ತವೆ. ಮನೆಯಲ್ಲಿ ಹೇರಳವಾದ ಸಂಪತ್ತಿರುತ್ತದೆ. ನಿಮ್ಮ ಬದುಕಿನಲ್ಲಿ ಅನೇಕ ಪವಾಡಗಳು ಜರುಗುತ್ತವೆ. ನೀವು ಶ್ರೇಷ್ಠ ಮತ್ತು ಮಂಗಳ ವಾರ್ತೆಗಳನ್ನು ಕೇಳುತ್ತೀರಿ ಮತ್ತು ನೀವು ಯಾವಾಗಲೂ ಧನವನ್ನು ಕಾಣುತ್ತೀರಿ. ನಿಮ್ಮ ಮನೆಯಲ್ಲಿ ಹಣದ ಅಭಾವ ಇರುವುದಿಲ್ಲ ಮತ್ತು ನಿಮಗೆ ಅಪಾರ ಐಶ್ವರ್ಯ ದೊರೆಯುತ್ತದೆ. ಮನೆಯಲ್ಲಿ ಧನವೃದ್ಧಿಯಾಗುತ್ತದೆ. ಕುಟುಂಬದಲ್ಲಿ ಸಮಸ್ತರೂ ಸಂತೋಷವಾಗಿರುತ್ತಾರೆ. ಆದ್ದರಿಂದ ಅಂತಹ ಬೃಹತ್ ಸುಯೋಗವನ್ನು ಕಳೆದುಕೊಳ್ಳಬೇಡಿ. ಅದರೊಂದಿಗೆ ಬರುವ ಅದೃಷ್ಟವನ್ನು ಯಾರೂ ರೋಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಬದುಕು ಸಂಪೂರ್ಣವಾಗಿ ಪಲ್ಲಟವಾಗುತ್ತದೆ. ಆದಾಗ್ಯೂ ಈ ಮಿಥುನ ರಾಶಿಯವರು ಭಾನುವಾರ ತುಳಸಿ ಗಿಡದ ಸನಿಹ ಜ್ಯೋತಿಯನ್ನು ಬೆಳಗಿಸಿ ಅದರ ಸುತ್ತಲೂ 11 ಪ್ರದಕ್ಷಿಣೆಗಳನ್ನು ಮಾಡಬೇಕು. ತುಳಸಿ ಗಿಡವನ್ನು ಮಹಾಲಕ್ಷ್ಮಿಯ ನಿಜವಾದ ಸ್ವರೂಪವೆಂದು ಪರಿಗಣಿಸಲಾಗಿರುವುದರಿಂದ ಕೆಲವು ತುಳಸಿ ಪತ್ರಗಳನ್ನು ಗೃಹದಲ್ಲಿಡಲಾಗುತ್ತದೆ ಮತ್ತು ಇದು ಲಕ್ಷ್ಮೀದೇವಿಯ ಕೃಪೆಯನ್ನು ಸಹ ತರುತ್ತದೆ. ಹನುಮನನ್ನು ವೀಳೆಯದೆಲೆಯಿಂದ ಅರ್ಚಿಸಿದರೆ ಆಂಜನೇಯನು ಶನಿಯ ಸಕಲ ದೋಷ, ದೃಷ್ಟಿದೋಷ ಮತ್ತು ನಿಮ್ಮಲ್ಲಿರುವ ಅಶುಭ ಶಕ್ತಿಗಳನ್ನು ನಿವಾರಿಸುತ್ತಾನೆ ಮತ್ತು ಅವನು ನಿಮ್ಮನ್ನು ಐಶ್ವರ್ಯದ ಹತ್ತಿರ ಬರದಂತೆ ತಡೆಯುವ ವಿಘ್ನಗಳನ್ನು ದೂರ ಮಾಡುತ್ತಾನೆ. ಆದ್ದರಿಂದ ಅದನ್ನು ಎಂದಿಗೂ ಮರೆಯಬೇಡಿ.
ಆದಾಗ್ಯೂ ಮಿಥುನ ರಾಶಿಯವರು ಈ 4 ದಿನಗಳಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು. ಅವಸರದಿಂದ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ನೀವು ಆತುರದಿಂದ ಕೈಗೊಂಡರೆ ನೀವು ಧನವನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ಎಚ್ಚರಿಕೆಯಿಂದ ಯೋಚಿಸಿ. ಇದು ನಿಮಗೆ ಶ್ರೇಷ್ಠ ಲಾಭವನ್ನು ನೀಡುತ್ತದೆ. ನಿಮಗೆ ಉತ್ತಮ ಸಂತಾನವಾಗುತ್ತದೆ. ವಿವಾಹಕ್ಕಾಗಿ ಕಾಯುತ್ತಿರುವವರು ಶೀಘ್ರದಲ್ಲಿ ವಿವಾಹವಾಗುತ್ತಾರೆ. ಇದರರ್ಥ ನೀವು ಈ 4 ದಿನಗಳಲ್ಲಿ ನೀವು ಆಲೋಚಿಸಿದ ಸಕಲ ಮಂಗಳ ವಾರ್ತೆಗಳನ್ನು ಖಂಡಿತವಾಗಿಯೂ ಕೇಳುತ್ತೀರಿ. ಆದಾಗ್ಯೂ ನಿಮಗೆ ಏನೇ ಜರುಗಿದರೂ ನಿಮ್ಮ ಬದುಕಿನಲ್ಲಿ ನೀವು ಹೊಂದಿದ್ದ ಸಕಲ ಅನಿಷ್ಟಗಳು ದೂರವಾಗುತ್ತವೆ. ನೀವು ಎದುರಿಸುತ್ತಿರುವ ಸಕಲ ವಿಘ್ನಗಳು ಸಹ ನಿವಾರಣೆಯಾಗುತ್ತವೆ. ಸ್ಥಗಿತವಾದ ಧನವೂ ವಾಪಸ್ಸು ಬರುತ್ತದೆ. ನಿಮ್ಮ ಬದುಕಿನಲ್ಲಿ ಹಣದ ಅಭಾವ ಇರುವುದಿಲ್ಲ. ಮುಂಬರುವ ದಿನಗಳಲ್ಲಿ ಆರ್ಥಿಕ ಸುಧಾರಣೆ ಇರುತ್ತದೆ. ಆದ್ದರಿಂದ ಅಂತಹ ಬೃಹತ್ ಸುಯೋಗವನ್ನು ಕಳೆದುಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರ ನುಡಿಗಳನ್ನು ಅತಿಯಾಗಿ ನಂಬಬೇಡಿ. ಅದರಿಂದಾಗಿ ನಿಮಗೆ ಹಾನಿಯಾಗಬಹುದು. ಆದ್ದರಿಂದ ನಿಮ್ಮ ರಹಸ್ಯಗಳನ್ನು ಅವರಿಗೆ ತಿಳಿಸಬೇಡಿ. ಅದರಿಂದಾಗಿ ನೀವು ಹೆಚ್ಚು ಹೆಚ್ಚು ಕ್ರೋಧಗೊಳ್ಳುತ್ತೀರಿ. ಈ ದಿನಗಳಲ್ಲಿ ಒಬ್ಬ ವ್ಯಕ್ತಿಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಇನ್ನೊಬ್ಬ ವ್ಯಕ್ತಿಯು ಅದನ್ನು ಸಹಿಸಲು ಇಚ್ಛಿಸುವುದಿಲ್ಲ. ಅವರು ನಿಮ್ಮೊಂದಿಗೆ ನಗತಾ ಹಿತವಾಗಿ ಮಾತನಾಡುತ್ತಾರೆ. ಆದರೆ ನಿಮಗೆ ಏನಾದರೂ ಮಂಗಳ ಜರುಗಿದರೆ ಅವರು ನಿಮ್ಮ ಬೆನ್ನು ಹಿಂದೆ ಬಹಳ ವ್ಯಥೆಪಡುತ್ತಾರೆ. ಅವರು ಯಾವಾಗಲೂ ನಿಮ್ಮನ್ನು ಕೆಣಕಲು ಯತ್ನಿಸುತ್ತಾರೆ. ಆದ್ದರಿಂದ ಜಾಗರೂಕರಾಗಿರಿ. ಆದಾಗ್ಯೂ ಮಿಥುನ ರಾಶಿಯವರೊಂದಿಗೆ, ವಿಶೇಷವಾಗಿ RS ಹೆಸರಿನವರೊಂದಿಗೆ ಎಚ್ಚರಿಕೆಯಿಂದ ಇರಿ. ಅವರು ನಿಮ್ಮ ಬದುಕಿನಲ್ಲಿ ಕೆಲವು ಸಂಕಟಗಳನ್ನು ಉಂಟುಮಾಡಬಹುದು. ಆದ್ದರಿಂದ ನೀವು ಹಿಂದೆ ಪಡೆದ ಸುಯೋಗವನ್ನು ನೀವು ಪಡೆಯುವುದಿಲ್ಲ. ಆದ್ದರಿಂದ ಈ ಇಬ್ಬರೊಂದಿಗೆ ಎಚ್ಚರಿಕೆಯಿಂದ ಇರಿ. ನೀವು ನೂತನ ವಿಷಯಗಳನ್ನು ಆರಂಭಿಸಲು ಇಚ್ಛಿಸಿದರೆ ನೀವು ಮಂಗಳವಾರ ಏನಾದರೂ ಪ್ರಯತ್ನಿಸಬೇಕು. ನಿಮಗೆ ಉತ್ತಮ ಪ್ರಯೋಜನಗಳು ದೊರೆಯುತ್ತವೆ. ಯಾವುದೇ ವಿಘ್ನಗಳು ಇರುವುದಿಲ್ಲ. ಆದ್ದರಿಂದ ಮಿಥುನ ರಾಶಿಯವರೆಲ್ಲರೂ ಈ ವಿವರಣೆಯನ್ನು ಇಷ್ಟಪಟ್ಟಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ. ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟಿದ್ದರೆ ಅದನ್ನು ಮೆಚ್ಚಿ ಮತ್ತು ಹಂಚಿಕೊಳ್ಳಿ. ದಯವಿಟ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಪುಟಕ್ಕೆ ಚಂದಾದಾರರಾಗಿ ಮತ್ತು ನಮಗೆ ಮತ್ತಷ್ಟು ಸಹಕಾರ ನೀಡಿ. ಧನ್ಯವಾದಗಳು.